ಮುನ್ಸಿಪಾಲ್ಟಿ ಅವರು ಕೆಲಸ ಮಾಡಿಲ್ಲ. ಈಗೇನೋ 7 ವಾರ್ಡ್ಗಳಿಗೆ ಮಾಡ್ತೀವಿ ಹೇಳಿದ್ದಾರೆ. ಯಾವಾಗ ಮಾಡ್ತೀವಿ ನೋಡೋಣ. ಪಿಕ್ ಆ್ಯಂಡ್ ಚೋಸ್ ಪಾಲಿಸೀಸ್ ಅಡಾಪ್ಟಿಂಗ್. ಅಡ್ಮಿನಿಸ್ಟ್ರೇಷನ್ ಈಸ್ ನಾಟ್ ಪರ್ಫೆಕ್ಟ್. ಅದು ನಾನು ವಾಚ್ ಮಾಡಿಕೊಂಡೇ ಇದ್ದೇನೆ. ಆದಮೇಲೆ ಏನು ಕ್ರಮ ತಗೊಳ್ಬೇಕಂತ ನನಗೆ ಗೊತ್ತಿದೆ. 2 ಸಲ ಸೂಪರ್ ಸೀಟ್ ಮಾಡಿರೋನು ಗೊತ್ತಿಲ್ವ ಹೆಂಗೆ ನಾನು ಏನು ಮಾಡಬೇಕನ್ನೋ. ಸೊ ವಾಚ್ ಮಾಡಿಕೊಂಡು ಎಲ್ಲ ರಿಪೋರ್ಟ್ನ DC ಕಳಿಸ್ತೇನೆ. ಕಮಿಷನರ್ಗೆ ಹೇಳಿದ್ದೇನೋ ಈ ಥರ ಇದೇನೋ. ಕಮಿಷನರ್ಗೆ ಬಡ್ಜೆಟ್ ಇಲ್ಲ ಅಂತ ಕಾಣಿಸ್ತಾ ಇದೆ. ಬಟ್ ಮಾತಿಲ್ಲ, ಬರೀ ಕೋಟಿಗೆಲ್ಲ ಹೇಳ್ಕೊಂಡಿದ್ದಾರೋ ಅವ್ರು ಏನು ಮಾಡೋಕ್ಕಾಗುತ್ತೆ. ಮಾರ್ಕೆಟ್ ವಸೂಲು ಮಾಡಿನ ಇನ್ನೂ ವಸೂಲು ಮಾಡಿಲ್ಲ. ಕೋಟಿಗೆಲ್ಲು ನಮ್ಮ ಲಾಯರ್ನು ಹೇಳಿದ್ದಾರೆ ವಸೂಲು ಮಾಡಬೇಕು ಅನ್ನೋ, ಮಾಡಿಲ್ಲ. ಸೊ ರೆವಿನ್ಯೂ ಈಸ್ ಲೆಸ್. ಮತ್ತೆ ರೆವಿನ್ಯೂ ಲಾಸ್ ಆಗಿದೆ ಅಂದರೆ ನಿಮಗೆ ವಾಟರ್ ಕೊಡ್ತಾ ಇಲ್ಲ ಅಂತ. ಹೌದು, ರೆವಿನ್ಯೂ ಇಲ್ಲ, ಕೊಟ್ಟಿಲ್ಲ. ರೆವಿನ್ಯೂ ಲಾಸ್ ಏನು ಮಾಡಿದ್ದಾರೆ, ಏನು ಅಕೌಂಟು, ಏನು ವಾಟರ್ ಬೋರ್ಡ್ ಅವ್ರು ಏನು ಹೇಳ್ತಾರೆ ಸರ್? ಕೌನ್ಸಿಲೇ ನಡೆದಿಲ್ವೇ? ಎಷ್ಟು ತಿಂಗಳಾಗಿದೆ ಕೌನ್ಸಿಲ್ ನಡೆದಿದೆ? ಯಾರು ಮುನ್ಸಿಪಾಲಿಟಿ ಪ್ರೆಸಿಡೆಂಟು? DC ಅಡ್ಮಿನಿಸ್ಟ್ರೇಷನ್. ಬಟ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಇದ್ದಾರಾ? ಅವರು ಪೀರಿಯಡ್ ಮುಗಿದು ಎಷ್ಟು ದಿವಸ ಆಗಿದೆ, ಎಷ್ಟು ತಿಂಗಳಾಗಿದೆ? ಕೇಳೋರು ಯಾರಾದ್ರು ಇದ್ದಾರಾ? ಹೇಳೋರು ಇದ್ದಾರಾ? ದಟ್ ಈಸ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತ. ಹೌದು, ನೋ ಡೌಟ್. ಕೇಳಿದರೆ ಕೋರ್ಟ್ನಲ್ಲಿದೆ ಅಂತಾರೆ. ಸರ್ಕಾರ ಬಗ್ಗೆ ಬಿಟ್ಟು ಅದಕ್ಕೆ ಕ್ಯಾನ್ಸಲ್ ಮಾಡಬೇಕಿಲ್ವಾ? ಇಲ್ಲಾಂದರೆ ನಮ್ಮ ಮುನ್ಸಿಪಲ್ ಯಾರಿಗೆ ಹೇಳಿದ್ರೆ ಅವರೇ ಹೋಗಿ ಅಟೆಂಡ್ ಮಾಡ್ತಾರೋ. ಯಾವುದ್ರ ಬಗ್ಗೆ ಹೇಳ್ತಾರೆ ರಿಗಾರ್ಡಿಂಗ್? ಕೌನ್ಸಿಲ್ ಬಾಡಿ ಸರ್. ಇಲ್ವೇ? ಕೇಳೋರಿಲ್ಲ, ಹೇಳೋರಿಲ್ಲ. ನಾನು ಸುಮ್ಮನೆ ಇದ್ದರೆ ನನಗೆ ಜಾಲಿ ಆಗಿದೆ. ಯಾತಕ್ಕಂದರೆ ಎಲ್ಲ ಕಮಿಷನ್ ನೋಡ್ಕೊಳ್ತಾರೆ. ಮುನ್ಸಿಪಾಲ್ ಪ್ರೆಸಿಡೆಂಟ್ ತಾನೇ ಎಲ್ಲ ಕೌನ್ಸಿಲರ್ ಕ್ವಶನ್ ಮಾಡೋದು. ಈಗ ಯಾವ ಕೌನ್ಸಿಲರ್ ಕೇಳಿಲ್ಲ, ನಾವು ಯಾತ ಕೇಳಬೇಕು? ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಕೇಳಬೇಕು. ಕೆಲಸ ಹೆಂಗಾಗುತ್ತೆ? ಬಡ್ಜೆಟ್ ಹೆಂಗೆ ಅಲರ್ಟ್ ಆಗ್ತೀರಿ? ಈ ವಾರ್ಡ್ಗೆ ಇಷ್ಟು, ಇದಕ್ಕಿಷ್ಟು. ಕೌನ್ಸಿಲ್ ಬಾಡಿ ಬಡ್ಜೆಟ್ ಕೊಡಬೇಕಿಲ್ವಾ? ಸೊ ದಟ್ ಶೋಸ್ ವಾಟ್ ಬ್ಯಾಂಕಿ ಅದೇನಾಗುತ್ತೆ. ಮತ್ತೆ ಏನಾದ್ರು ಕೇಳಬೇಕಲ್ಲ. ಕಿಂಗ್ ಜಾರ್ಜ್ ಇಟ್ ಈಸ್ ಅ ಮುನ್ಸಿಪಾಲಿಟಿ ಪ್ರಾಪರ್ಟಿ. ಕಮಿಷನರ್ ಕೇಳಬೇಕು, ಕೌನ್ಸಿಲ್ ಬಾಡಿನಲ್ಲಿ ತಗೊಂಡು ಬಂದು ಇಡಬೇಕು. ಎಲ್ಲ ಕೌನ್ಸಿಲರ್ಗಳು ಅದು ಟೇಕ್ ಓವರ್ ಮಾಡಿ ಮುನ್ಸಿಪಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಹೇಳಬೇಕು. ಕೇಳಿಲ್ಲ. ಕೇಳಿದರೆ DC ಇಸ್ ದ ಚೇರ್ಮನ್ ಅಂತಾರೋ. ಅವರು ಚೇರ್ಮನ್ ಆಗಿರೋದು ಯಾವ ಬಾಡಿ? ಸ್ಟೇಟ್ ಬಾಡಿನಾ ಅಲ್ವಾ, ಕೌನ್ಸಿಲ್ ಬಾಡಿನಾ, ಅಥವಾ ಕಾಸ್ಮೋಪಾಲಿಟನ್ ಕ್ಲಬ್ ಮೆಂಬರ್ಸ್ಗಳ ಯಾವಾಗ ಎಲೆಕ್ಷನ್ ನಡೆದಿದ್ದು ಅದೆಲ್ಲ ಕೇಳಬೇಕು. ಯಾರು ಕೇಳಬೇಕು? ಅದು DC ಕೇಳ್ಬೋದು. ಅವ್ರು ತಾನೇ ಚೇರ್ಮನ್ನು. DC ಚೇರ್ಮನ್ ಆಗಿದ್ರೆ ತಿಂಗಳಿಗೊಂದು ವರ್ಷದಕ್ಕೆ 1-2 ಕೋಟಿ ಕೊಟ್ಟರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಒಳ್ಳೆ ಡೆವಲಪ್ಮೆಂಟ್ ಮಾಡೋಣ. ಒಂದು ಪ್ರೋಗ್ರಾಮ್ಗೆ 8,600 ರೂಪೀಸ್ ತಗೊಳ್ತಾರೆ ಸರ್. ಯಾರನ್ನ ಕೇಳಿ ತಗೊಳ್ತಾರೆ ಅವರು? DC ಕೇಳಿದ್ದಾರಾ? ಇಲ್ಲ DC ಅದಕ್ಕೂ ಒಪ್ಪಿಗೆ ಕೊಟ್ಟಿದ್ದಾರಾ? ಇಲ್ವಾ? ಇಟ್ ಈಸ್ ಪ್ರಾಪರ್ಟಿ ಬೈ ಹೂಮ್? ಮುನ್ಸಿಪಾಲಿಟಿ ಪ್ರಾಪರ್ಟಿ. ಏನು ಮಹಾರಾಜ ಬರೆದು ಕಾಸ್ಮೋಪಾಲಿಟನ್ ಕ್ಲಬ್ಬು ಎಲ್ಲ DC ಬಂದರೆ ಅವರೇ ಚೇರ್ಮನ್ ಆಗಬೇಕು ಬರೆದು ಕೊಟ್ಟಿದ್ದಾರೆ ಸ್ವಾಮಿ. ನಿಮಗೆ ಮುನ್ಸಿಪಲ್ ಲಾಯರ್ ನೀವು ಪ್ರಾಪರ್ಟಿ ಲೀಗಲ್ ಅದು ಸ್ಟೇಟ್ ಪಾಲಿಸಿ ತಾವು ಹೇಳೋದ್ರಲ್ಲಿ ಧರ್ಮ ಇಲ್ಲ ಇಲ್ವಾ? ಆ ಥರ ಏನಿಲ್ಲ. ನಿಮ್ಮ ಪೀರಿಯಡ್ ಡೆವಲಪ್ ಆದಾಗ ನೀವು ಪರ್ಮಿಷನ್ ತೊಗೊಂಡಿದ್ರೆ ಯಾರಾದರೂ? ಎಲ್ಲಿ ಅದನ್ನ ನಿರ್ಮಿತಿ ಕೇಂದ್ರ ಅನ್ನೋ DC ಫಂಡ್, ಅದು MLA ಫಂಡು DC ಹ್ಯಾಂಡಲ್ 8 lakhs ಕೊಟ್ಟಿದ್ದೇನು. ನೀವೇ ಮಾಡಿ, ತಪ್ಪಂದರೆ ನೀವೇ ರೆಸ್ಪಾನ್ಸಿಬಲ್ನು ಹೇಳಿ. ಕಾಂಟ್ರಾಕ್ಟ್ಗೆ ಬೇರೆ ಕಾಂಟ್ರಾಕ್ಟ್ಗೆ ಕೊಟ್ಟು ಸರ್ಕಾರದ ನಿರ್ಮಿತಿ ಕೇಂದ್ರ ಅಲ್ಲ, ನಿರ್ಮಿತಿ ಕೇಂದ್ರ ಕರೆಕ್ಟ್ ತಾನೆ? ನೀವೇ ಮಾಡಿ ಹೇಳಿದ್ದು. ಪ್ರೈವೇಟ್ ಕೊಟ್ಟರೆ ನಾನು ಕಮಿಷನ್ ತಗೊಳ್ಬೇಕು. ನನಗೆ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಅನುಕೂಲ ಆಗಿ ನಾನು ಮಾಡಿದ್ದು. ವಾಟ್ ಇಸ್ ದ ಪ್ರೆಸೆಂಟ್ ಸ್ಟೇಟ್? ಬಡವ್ರಿಗೆ 4,000 ಒಂದು ಮದುವೆ ಮಾಡೋಕ್ಕೆ ಕೊಡ್ತಾರಾ? ಇಲ್ಲ. ಒಂದು ದಿವಸ ಪ್ರೋಗ್ರಾಮ್ಗೆ 8,500 ರೂಪಾಯಿ ತಗೊಳ್ತಾರೆ ಬಡವ್ರಿಗೆ. ಹೆಂಗೆ? ಸೊ ಇನ್ ದ ನೇಮ್ ಆಫ್ ಪೂರ್ ಪೀಪಲ್, ಇನ್ ದ ನೇಮ್ ಆಫ್ ರಿಸರ್ವ್ ಕಾನ್ಸ್ಟಿಟ್ಯೂಷನ್, looters, some looters are going on. Who is the looter? To find out, that is DC duty. ಮುನ್ಸಿಪಲ್ ಕಮಿಷನರ್ ಡ್ಯೂಟಿ. ಮುನ್ಸಿಪಲ್ ಕಮಿಷನರ್ ಕೆಲಸ ಮಾಡಿದರೆ ಮುನ್ಸಿಪಾಲಿಟಿ ಅಡ್ವೊಕೇಟ್ ಕೆಲಸ ಮಾಡ್ತಾರೆ. ಅವ್ರು ಹೋಗಿ ಹೇಳೋಕ್ಕಾಗುತ್ತಾ? ಸ್ವಾಮಿ ಇದೆಲ್ಲ ನಮ್ಮ ಪ್ರಾಪರ್ಟಿ ಅದೆಲ್ಲ. ಯಾವುದು ನಿಮ್ಗೆ ಅನುಕೂಲ ಬರುತ್ತೆ ಅವ್ರ ಹತ್ರ ಕೊಟ್ಟರೆ ಕೋರ್ಟ್ ಮುಖಾಂತರ ವಾದ ಮಾಡ್ತಾರೆ, ಕೊಡ್ತಾರೆ ಅಷ್ಟೇ. ನಾವು ಬೇಕಾದರೆ ಕೌನ್ಸಿಲ್ ಇವ್ರಿಗೆ ಬಂದರೆ ಇವರು ನಾವು ಕ್ವಶ್ಚನ್ ಮಾಡ್ತೀವಿ. ಕೌನ್ಸಿಲ್ ಬಾಡಿ ನೀವೇನು ರೀ ಲೀಗಲ್ ಅಡ್ವೈಸರ್ ಏನು ಕೊಟ್ಟಿದ್ದೀರಿ? ಆ ಬಾಡಿ ಇರಬೇಕಿಲ್ವ ಅಲ್ಲಿ? ಬಾಡಿ ಅಂದರೆ ಅರ್ಥ ಆಯ್ತಾ? ಅವರು ಬೇರೆ ಏನೋ ತಿಳ್ಕೊಂಡಿರ್ತಾರೆ. ಓಕೆ. ಇಲ್ಲಿ ಜನರಲ್ ಬಾಡಿ ಮೀಟಿಂಗ್ಗೆ ಬೇರೆ ಅಂದರೆ ಜನರಲ್ ಬಾಡಿ, ಇನ್ನೊಂದು ಬಾಡಿ ಅಂದರೆ ಗ್ರೂಪ್ ಆಫ್ ಪೀಪಲ್ ಬಾಡಿ ಕಮಿಟಿ
ಅದಕ್ಕೆ ಕೊಡೋನಾಗಿದ್ರೆ ಹೆಂಗಪ್ಪ? ನೀವು ಪ್ರೆಷರ್ ಮಾಡಿಲ್ಲ ಸರ್ ನಿಮ್ಮ DC ಅಡ್ಮಿನಿಸ್ಟ್ರೇಟರ್ಗೆ ಒಂದು ಮೀಟಿಂಗ್ ಮಾಡಿ ಅಂತ? ನಾನು 2 ಸಲ MLA ನನಗೆ ಗೊತ್ತು, ಅದಕ್ಕೆ ನಾನು ಪ್ರೆಸೆಂಟ್ ಮಾಡಿಲ್ಲ. ಅಂದರೆ ನಮ್ಮ ಕೆಲಸ ಆಗಬೇಕಾದ್ರೆ ಸೀದಾ ಕಮಿಷನ್ ಬಂದು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಸ್ವಾಮಿ ಕೌನ್ಸಿಲ್ ಇಡಬೇಕಂದ್ರೆ ಈಗ ಅವ್ರು ಹೇಳೋಕ್ಕಾಗೋದಿಲ್ಲ. ಮತ್ತು ನಿಮ್ಮ ವಾರ್ಡಲ್ಲಿ ವಾಟರ್ ಇಲ್ಲ, ಸ್ವೀಟ್ ವಾಟರ್ ಇಲ್ಲ ಅಂತ ಹೇಳ್ತಾರೆ. ಸ್ವೀಟ್ ವಾಟ್ರ್ ಇಲ್ಲ ಅಂತ ಹೇಳ್ತೇನೆ, ಏನು ಮಾಡೋದು? ಅವ್ರು ಕೊಡಬೇಕಿಲ್ವಾ? ಒಂದು ಓಪನ್ ಮಾಡಿ ಇಟ್ಟಿದ್ದಾರೆ ಸ್ವೀಟ್ ವಾಟರ್ ಲಾಸ್ಟ್ ತಿಂಗಿಲ್ಲ, ಅದನ್ನೇ ಅವ್ರಿಗೆ ಗೊತ್ತಿಲ್ಲ. ಇನ್ನೊಂದು ಕೇಳಿದ್ದೇನೆ, ಅದು 75% ಇದೆ, ಅದನ್ನೇ ಈಗ ಇಲ್ಲ ಹೇಳೋದು ನಾನು. ಸೊ ಹಿ ನೆವರ್ ವಿಸಿಟೆಡ್ ದಟ್ ಈಸ್ ಅ ರೀಸನ್. ಈಗ ಅದನ್ನು ಆಗಿರೋದನ್ನ ಮತ್ತೆ ಯಾಕೆ ನೀವು ಡಿಸೈಡ್ ಮಾಡ್ತೀರಿ ಬೈರಾನು? ಆಗಲಿ ಇನ್ನೊಂದು ಅದಕ್ಕೇನಿದೆ, ಪರ್ಪಸ್ ಎಲ್ಲ ಹೋಗಿದ್ದಿಲ್ವಾ, ಕ್ಯಾನ್ಸಲ್ ಮಾಡೋಕ್ಕಾಗುತ್ತಿಲ್ಲ. ದೊಡ್ಡ ವಾರ್ಡ್ ಅದು ಇರಲಿ, ಜನ ಕಾಣುತ್ತೆ, ಎಲ್ಲ ವಾರ್ಡ್ಗೆ ಆಗಲಿ, ಅದರಲ್ಲೇನಿದೆ. ಪಬ್ಲಿಕ್ ಹೆಲ್ಪ್ ಆಗಲಿ. ಬೇರೆ ಏನಾದ್ರು ಕೇಳಬೇಕು ಸ್ವಾಮಿ? ನೀವು ಹೇಳೋದಕ್ಕೆ ಕೇಳಿದೆ ಅಷ್ಟೇ ಸರ್. ಇಲ್ಲೇ ಬೇರೆ ಯಾವ್ದಾದ್ರು ಕೇಳಬೇಕಾದ್ರೆ ಹೇಳ್ತೇನೆ ನಾನು. ನೀವಿದ್ರೆ ಹೇಳಿ. ಬೇಕಷ್ಟಿದೆ, ಅದು ಪಬ್ಲಿಕ್ ಮೀಟಿಂಗ್ ಹೇಳ್ತೇನೆ, ಡೋಂಟ್ ವರಿ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ಪಬ್ಲಿಕ್ ಮೀಟಿಂಗ್. ಲಾಸ್ಟ್ ಟೈಮ್ ನಾನು ಕೇಳಿದ್ದೀನಿ, ಪಿಕ್ಚರ್ ಕೊಟ್ಟಿಲ್ಲ. ಈಗ 4th ಬ್ಲಾಕ್ ಏನೋ ಕೊಡ್ತೀವಿ ಮಾತಾಡಿದ್ದಾರೆ. ನನ್ನ ಟೈಮ್ ಬೇಕಿಲ್ವಾ ಸಬ್ಜೆಕ್ಟ್ ಮಾತಾಡೋದಕ್ಕೆ? ಪಬ್ಲಿಕ್ ಮೀಟಿಂಗ್ ಮಾಡೋ ಟೈಮ್ಲಿ ಎಲ್ಲ ಹೇಳ್ತೇನೆ ಸ್ವಾಮಿ. ಎಷ್ಟು ಕಳ್ತನ ಆಗ್ತಾ ಇದೆ ಇಲ್ಲಿ ದಿನ ಪೇಪರ್ನಲ್ಲಿ ನೋಡಿ. BGMಲ್ಲ KGF ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನಾನು ಮಾತಾಡೋದು. ಓಕೆ, ನಾನು ಬರೀ BGMನಲ್ಲಿ 2 ಸೈಡ್ ಹೋಗಿದೆ. 9 lakhs ಜುವೆಲ್ಸ್, 9 lakh ಜುವೆಲ್ಸ್. ಬೇರೆಯವ್ರದ್ದು 13 ಲಕ್ಷ ಜುವೆಲ್ಸ್ ಮನೆ ಕಳ್ತನ ಆಗ್ತಾ ಇದೆ. ಅದು SP ಕರೆದು ಮಾತಾಡಿದಾರೋ, ಜಡ್ಜಸ್ಗಳು ಹೇಳಿದಾರೋ, ಯಾತಕ್ಕೆ ಕೇಸ್ಗಳೇ ಬರೋದಿಲ್ಲ ಹಂಗೆ ನಮ್ಗೆ ಹೇಳಿದರು. ಈ ಥರ ಮಾತಾಡಿದಾರೋ ಸಾಹೇಬ್ರೆಲ್ಲ, ಕೇಸ್ಗಳೆಲ್ಲ ಕಡಿಮೆ ಇದೆ. ಅದು ಡಿಸೈಡ್ ಮಾಡ್ತಾರೆ, ಲಾಂಡ್ ಆರ್ಡರ್ ಹೆಂಗಿರಬೇಕು, ಯಾಗಿರಬೇಕು, ಕಳ್ತನ ಮಾಡಿರೋರು ಯಾರು ಏನು. ಹೊಸ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಗೊತ್ತಾಗೋದಿಲ್ಲ, ಅಲ್ಲೇ ಬರೀದಿರಲ್ವ ನಮ್ಮವರು, ಅವ್ರಿಗೆಲ್ಲ ಗೊತ್ತಾಗುತ್ತೆ. ಅಂದರೆ ಎಲ್ಲಂಡುವ ಪ್ರಾಬ್ಲಮ್ ಇದೆ ಅಂತ ಸರ್? ಇದೆ ಸರ್, ಇದೆ. ಜನ ಹೇಳ್ತಾ ಇದ್ದಾರೆ, ನಾನು ಅದು ಪ್ರೆಸರ್ ಮಾಡಿಲ್ಲ, ಮುಂದೆಲ್ಲ ನಾನು ಪ್ರೆಸರ್ ಮಾಡೋನು. ಈಗ ಸಮಸ್ಯೆ ನೋಡೋಣ. ಬರೀ 1000 ರೂಪಾಯಿ ಓಟ್ ಹಾಕಿರೋ ಜನಕ್ಕೆ ನಾನೇ ಅದು ಕೂಗ್ಲಾಡಬೇಕು? ಸಿ, ಐ ಆಮ್ ದ ಮಾಸ್ ಲೀಡರ್ ಈವನ್ ನೌ, ನೋ ಡೌಟ್. ಪರ್ಚೇಸ್ ಮಾಡಿ MLA ಆಗಿಲ್ಲ ನಾನು. ನನ್ನ ಕೆಪಾಸಿಟಿ ಯೂತ್ಸು ಒಲ್ಲೂರು 30% ಹಂಗೆ ಇದ್ದಾರೆ. ಮೀದಿ ಎಲ್ಲ ರಮೇಶ್ ಅವ್ರಿಗೆಲ್ಲ ಗೊತ್ತು. ಡಿಸ್ಟ್ರಿಬ್ಯೂಟರ್ ಅವರೇ ತಾನೆ, 1000 ರೂಪಾಯಿ. ನಾನು ಎಲ್ಲಿ 1000 ರೂಪಾಯಿ ಕೊಡೋಕ್ಕಾಗುತ್ತೆ? ನನ್ನ ಹತ್ರ ಇದ್ದಿದ್ದೆ 2000 ಕೊಟ್ಟಿರ್ಬೋದು, ಬಟ್ ನನ್ನ ಹತ್ರ ಇಲ್ಲ. ಪ್ರೆಸ್ ಅವ್ರಿಗೆ ಏನೋ ಗೊತ್ತಿಲ್ವ ಏನೋ. ಬರೀ 2 ದಿವಸದಲ್ಲಿ ಒಂದೊಂದು ಮನೆಗೆ, ಒಂದು ಓಟ್ಗೆ 1000 ರೂಪಾಯಿ ಕೊಟ್ಟು MLA ಆಗಿರೋದು. ಅದರಲ್ಲಿ ಏನು ಡೌಟೇ ಇಲ್ವೇ? ನೀವು ನೋಡಿದ್ರಾ, ನಾನು ನೋಡಿದ್ರ ಎಲ್ಲ ಇಲ್ಲ. ಅವ್ರವ್ರ ಮನಸ್ಸಾಕ್ಷಿಗೆ ಅವ್ರವರೇ ನೋಡಿದ್ದಾರೆ. ಅವ್ರ ಹತ್ರ ದುಡ್ಡಿದೆ, ಅವ್ರು ಕೊಟ್ಟರು. ನನ್ನ ಹತ್ರ ದುಡ್ಡಿಲ್ಲ. ಕೊಟ್ಟಿದ್ರೆ ನಾನು ಕೊಟ್ಟಿರ್ಬೋದು, ನನ್ನ ಹತ್ರ ಇಲ್ವೇ? ಸರ್, ಪಬ್ಲಿಕ್ ಮೀಟಿಂಗ್